ಹಲೋ ನಮಸ್ತೆ, ನಾನು ಸಿಂಧು. ನಾವಿವತ್ತು ಹೋಗ್ತಾ ಇದ್ದೀವಿ ಕಬ್ಬನ್ ಪಾರ್ಕ್ಗೆ. ಕಬ್ಬನ್ ಪಾರ್ಕಿಗೆ ಹೋಗೋಕ್ಕಿಂತ ಮುಂಚೆ ಲೆಟ್ ಮಿ ಇಂಟ್ರೊಡ್ಯೂಸ್ ಮೈ ಸ್ಮಾಲ್ ಫ್ಯಾಮಿಲಿ. ಸೊ ದಿಸ್ ಇಸ್ ಮೀ ಸಿಂಧು and this is my brother Sudanma. Hi Ala. That's Anushri. ಹೋಗಕ್ಕೆ ಆಗ್ತಿಲ್ಲ, ಅವಳು ನನ್ನ ಕಸಿನ್. ಸೊ ನನ್ನ ಸ್ಮಾಲ್ ಫ್ಯಾಮಿಲಿನ ಹೇಳ್ತೀನಿ. ದಿಸ್ ಈಸ್ ಈವ ನನ್ನ ದೊಡ್ಡ ಮಗಳು. ಇವಳಿಗೆ 5 ವರ್ಷ ಆಗೋಕ್ಕಾಗದೆ. ಸೊ ಇವಳ ಹೆಸರು ಈವಾ ಅಂತೇಳಿ. ಹೇಳು ಇವಾ, ಈ ಮುಚ್ಚಿಟ್ನೋ ಈ ಹೇಳ್ತು ಮನೆ. ದಿಸ್ ಇಸ್ ಮೈ ನನ್ನ ಲಾಸ್ಟ್ ಮಗ. ಇವನು ದ್ರೋಣ. ಸೊ ಇವನು ನನ್ನ ಮಗ ದ್ರೋಣ. ಅವಳು ನನ್ನ ಮಧ್ಯದ ಮಗಳು ಲಕ್ಕಿ ಬುಳ್ಳಿ, ಲಕ್ಕಿ ಚಿಮ್ಮು. ಅವಳಿಗೆ ಹೊರಗೆ ನೋಡೋದ್ರಲ್ಲಿ ಬ್ಯುಸಿ ಆಗಿದ್ದಾಳೆ. ಸೊ ನಾವಿವತ್ತು ಹೋಗ್ತಿದ್ದೀವಿ ಕಬ್ಬನ್ ಪಾರ್ಕ್ ಅಲ್ಲಿ. ಒಂದು ಪೆಟ್ ಪಾರ್ಕ್ ಇದೆ. ಸಂಡೇಸ್ ತುಂಬಾ ಫೇಮಸ್, ತುಂಬಾ ಡಾಗ್ಸ್ ಬರುತ್ತೆ. ಸೊ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಬೋನಿ ಮೊಣೆ. ಕಬ್ಬನ್ ಪಾರ್ಕ್ ಎಂಟ್ರಿ ಆಗಿ 1 ಕಿಲೋಮೀಟರ್ ವಾಕ್ ಮಾಡಿ ಡಾಗ್ ಪಾರ್ಕಿಗೆ ಬರಬೇಕು. ಅಲ್ಲಿ ಕಬ್ಬನ್ ಪಾರ್ಕ್ ಡಾಗ್ಸಿಗೆ ತುಂಬ ಫ್ರೆಂಡ್ಲಿ ಪಾರ್ಕ್ ಆಗಿದೆ. ಯು ಕ್ಯಾನ್ ಟೇಕ್ ಎನಿ ಕೈಂಡ್ ಆಫ್ ಡಾಗ್ ಅಲ್ಲಿಗೆ. ಸೊ ಆರಾಮ್ಸೆ ನೀವು ವಾಕ್ ಮಾಡಿ ಡಾಗ್ ಜೊತೆ ಆಟ ಆಡ್ಬೋದು, ಎಲ್ಲ ಫ್ರೀಲಿ ಮಾಡ್ಬೋದು. ನೋ ಬಡಿ ಇಸ್ ಗೋಯಿಂಗ್ ಟು ಕ್ವೆಶನ್. ಅಲ್ಲಿ ತುಂಬ ಜನ ನಿಮ್ಮ ಡಾಗ್ನ ಬಂದು ಪೆಟ್ ಮಾಡ್ತಾರೆ. ದೇ ವಿಲ್ ಆಸ್ಕ್ ವೆದರ್ ಇಟ್ಸ್ ಪೆಟ್ ಫ್ರೆಂಡ್ಲಿ. ಪೆಟ್ ಮಾಡಿದ್ರೆ ಕಚ್ಚಲ್ವಾ ಅಂತ ಕೇಳ್ತಾರೆ, ಆಮೇಲೆ ಪೆಟ್ ಮಾಡ್ತಾರೆ. ಕಬ್ಬನ್ ಪಾರ್ಕ್ ಒಳಗೆ ನೀವು ಡಾಗ್ನ ವಿತ್ ಲೀಶೇ ಕರ್ಕೊಂಡು ಹೋಗ್ಬೇಕು. ವಿದೌಟ್ ಲೀಶ್ ನೀವು ಕರ್ಕೊಂಡು ಹೋಗೋ ಹಾಗಿಲ್ಲ. ಬಿಕಾಸ್ ನಿಮಗೆ ಯಾವಾಗ ಯಾವ ನಾಯಿ ಹೇಗೆ ರಿಯಾಕ್ಟ್ ಮಾಡುತ್ತೆ, ಹೇಗೆ ಅಟ್ಯಾಕ್ ಮಾಡುತ್ತೆ ಅಂತ ಗೊತ್ತಿರಲ್ಲ. ಆದರೆ ನೀವು ಕಬ್ಬನ್ ಪಾರ್ಕ್ ಒಳಗಿರೋ ಡಾಗ್ ಪಾರ್ಕ್ ಒಳಗೆ ವಿದೌಟ್ ಲೀಶ್ ಕೂಡ ಡಾಗ್ನ ಆಟ ಆಡಿಸ್ಬೋದು. ಬಟ್ ಇಟ್ ಡಿಪೆಂಡ್ಸ್ ಆನ್ ಹೌ ಯುವರ್ ಡಾಗ್ ರಿಯಾಕ್ಟ್ಸ್. ಇಫ್ ಇಟ್ ಈಸ್ ವೆರಿ ಅಗ್ರೆಸಿವ್, it's better to keep the leash on. But most of the dogs are very friendly, and even the owner, even the pet parents are very friendly. So it won't be a problem there. ಅಲ್ಲಿ ಜಗಳ, ಇಷ್ಟು ನಾಯಿ ಇದ್ರೂ ಜಗಳ ಆಗೋದು, ಕಿತ್ತಾಡೋದು ಹಾಗೆಲ್ಲ ತುಂಬ ಕಮ್ಮಿ. ಸಂಡೇಸ್ ನೀವು ರನ್ ವಾಕ್ ಏನಾದರೂ ಹೋಗಬೇಕು ಅಂದರೆ ಅರ್ಲಿ ಮಾರ್ನಿಂಗ್ ಕಬ್ಬನ್ ಪಾರ್ಕ್ ಹೋಗಿ, ಅದಾದಮೇಲೆ ಇಲ್ಲಿ ಒಂದು ವಿಸಿಟ್ ಕೊಟ್ಟೋಗಿ. ನಿಮ್ಮ ಹತ್ರ ಡಾಗ್ ಅಥವಾ ಯಾವುದೇ ಪೆಟ್ ಇಲ್ಲ ಅಂದ್ರೂ ತೊಂದರೆ ಇಲ್ಲ, ನೀವು ಇಲ್ಲಿ ಹೋಗಿ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿ ಬರ್ಬೋದು. ಇಫ್ ಯು ಆರ್ ಅ ಡಾಗ್ ಲವರ್, ಯು ಮಸ್ಟ್ ವಿಸಿಟ್ ಹಿಯರ್. ಸೊ ನೆಕ್ಸ್ಟ್ ಟೈಮ್ ಸಂಡೇ ಏನು ಪ್ಲಾನ್ ಇಲ್ಲ ಅಂದರೆ ಬೆಳಗ್ಗೆ ಎದ್ದು ಕಬ್ಬನ್ ಪಾರ್ಕಿಗೆ ಹೋಗಿ, ಆಯ್ತಾ? ಇವ ಎಲ್ಲೋಯ್ತು, ಇವ ನೋಡ್ಕೊ. ಈ ಡಾಗ್ ಅಂತೂ ವೆರಿ ಫ್ಲಫಿ, ವೆರಿ ಕ್ಯೂಟ್, ವೆರಿ ಆಕ್ಟಿವ್. ಇಟ್ಸ್ ಜಸ್ಟ್ 6 months ಓಲ್ಡ್ ಅಂತೆ. ಬಟ್ ಅಲ್ಲಿದ್ದವರೆಲ್ಲ ಇದ್ರ ಜೊತೆ ಆಡ್ತಿದ್ರು. ಅಷ್ಟು ಚೆನ್ನಾಗಿತ್ತು, ಅಷ್ಟು ಕ್ಯೂಟ್ ಆಗಿತ್ತು. ಬೇರೆ ನಾಯಿ ಕ್ಯೂಟ್ ಆಗಿರ್ಲಿಲ್ಲ ಅಂತಲ್ಲ. ಈ ರಾಟ್ ವಿಲ್ಲರ್ ಕೂಡ ತುಂಬಾ ಅಗ್ರೆಸಿವ್ ಅಂತ ಅನ್ಕೊಂಡ್ವಿ. ಬಟ್ ಈವನ್ ಇಟ್ ವಾಸ್ ವೆರಿ ಇನ್ನಸೆಂಟ್, ವೆರಿ ಫ್ರೆಂಡ್ಲಿ. ಪಾಪದ ಡಾಗ್ ಆಗಿತ್ತು. ಬೇರೆ ನಾಯಿ ಬಂದು ಕಚ್ಚಕ್ ಬಂದ್ರು ಅದೇ ಸುಳ್ಳಾಗ್ತಿತ್ತು. ಬಟ್ ಯಾವುದೇ ನಾಯಿ ಬಂದು ಜಂಪ್ ಮಾಡಕ್ ಬಂದಿದ್ರೆ ಅದ್ರ ಮುಂದೆ, ಅವಾಗ ತುಂಬಾ ಅಗ್ರೆಸಿವ್ ಆಗ್ತಿತ್ತು ಮತ್ತೆ ಅಟ್ಯಾಕ್ ಮಾಡಕ್ ಹೋಗ್ತಿತ್ತು. ಅವ್ರ ಓನರ್ ಅಂತೂ ಲೀಶಿಂದ ಬಿಟ್ಟೇ ಇರ್ಲಿಲ್ಲ. ಬಟ್ ನಮ್ಮ ದ್ರೋಣ, ಈವ ಮತ್ತೆ ಲಕ್ಕಿ ಅಂತೂ ನಮ್ಮ ಹತ್ರನೇ ಸುತ್ತಿದ್ವು. ನೀನ್ ಏನ ನನ್ನ ಹತ್ರ ಬರೋದು? ಮಾತಾಡ್ಸಲ್ಲಿ, ಹೋಗಲು ಕೊಮ್ಮಿನ. ಎಲ್ಲರಿಗೂ ನಾಯಿ ಅಂದ್ರೆ ಇಷ್ಟ ಇರಲ್ಲ. ಓನ್ಲಿ ಫ್ಯೂ ಪೀಪಲ್ ಲೈಕ್ ಡಾಗ್ಸ್. ನನ್ನ ಫ್ರೆಂಡ್ಸೇ ಇದ್ದಾರೆ ಹೂ ಆರ್ ವೆರಿ ಸ್ಕೇರ್ಡ್ ಆಫ್ ಡಾಗ್ಸ್. ಬಟ್ ಫಾರ್ ಮೀ ಐ ಲವ್ ಡಾಗ್ಸ್. ದಟ್ಸ್ ವೈ ಐ ಹ್ಯಾವ್ 3 dogs. ಈವ, ದ್ರೋಣ ಮತ್ತೆ ಲಕ್ಕಿ. ಇಲ್ಲಿ ನೋಡಿ 2 ಬಂತು. ತುಂಬಾ ಜನ ಹೇಳಿದ್ದಾರೆ, ಯಾಕೆ 3 ಡಾಗ್ ಇಟ್ಕೊಂಡಿದೀಯಾ, ಒಂದು ಸಾಕಲ್ವಾ, ಬೇರೆ ಕೊಡು
ಹಾಗೆ ಹೀಗೆ ಅಂತ. ಎನರ್ಜಿ ಅದಕ್ಕೆ. They never know the happiness I have in my life because of them. No stress, just happiness. Like, financially supporting ಮಾಡಲ್ಲ, but emotionally they support me a lot, which helps you a lot in your life. ನನಗೆ ತುಂಬ ಸಿಟ್ಟು ಬರ್ತಾ ಇತ್ತು, ಬಟ್ ನಾನು ಇವಾನ ಮನೆಗೆ ತಂದ ಮೇಲೆ ಯಾವುದೇ ಫ್ಲೈಟ್ ಮಾಡಿ ಯಾವ ಪ್ಯಾಸೆಂಜರ್ ಹತ್ರ ಏನೆಲ್ಲ ಬೈಸ್ಕೊಂಡ್ರು ಏನೇನು ಆಗಿದ್ರು, ಸೊ ಒನ್ಸ್ ಐ ಕಮ್ ಟು ಮೈ ಹೋಮ್ ಆ್ಯಂಡ್ ಸಿ ದೇರ್ ಫೇಸ್, ಎವ್ರಿ ಸ್ಟ್ರೆಸ್ ಎವ್ರಿಥಿಂಗ್ ಐ ಫರ್ಗೆಟ್. ನಾನು ಸಜೆಸ್ಟ್ ಮಾಡೋದೇನೆಂದರೆ, ನೀವು ಬೈ ಮಾಡಿ ಡಾಗ್ನ, ಬೈ ಇಲ್ಲ ಅಂದ್ರೂ ಅಡಾಪ್ಟ್ ಆದರೂ ಮಾಡಿ, ಅವರಿಗೂ ಒಂದು ಲೈಫ್ ಸಿಗುತ್ತೆ. ನಿಮಗೂ ನಿಮ್ಮ ಲೈಫಲ್ಲೂ ಯು ಕ್ಯಾನ್ ಸಿ ಸೋ ಮಚ್ ಚೇಂಜ್ ಇನ್ ಯುವರ್ ಲೈಫ್. ಸ್ಟ್ರೆಸ್ ಲೆವೆಲ್ ತುಂಬ ಕಮ್ಮಿ ಆಗುತ್ತೆ. ಆಮೇಲೆ ಹಂಗೆ ಬಾಯ ಹಾಕ್ಬಿಟ್ಟಿಲ್ಲ. ಬಾಯ್ಲಿ ವಿಡಿಯೋ ಇಲ್ಲಿ ಬಾ. ದ್ರೋಣ ಇಲ್ಲಿ ಬರ. ದ್ರೋಣ ಇಲ್ಲಿ ಅಲ್ಲಿ ಬರ್ತೀಯಲ್ಲ. If you are staying alone, then it will be very difficult for you to have a dog in your home. But if you are staying with your parents, with your partner, with anybody, with your friend, anything who can take care of the dog, when you are not there, then go ahead and buy the dog. You will not regret adopting a dog at all. So don't think, just go and have a dog in your life. ಇದು ಹೇಳ್ತಾ ಇಲ್ಲಿ ಸ್ವಲ್ಪ ಆಟ ಎಲ್ಲ ಆಡಿ ಇವರಿಗೆಲ್ಲ ಸುಸ್ತಾಗಕ್ಕೆ ಸ್ಟಾರ್ಟ್ ಆದಮೇಲೆ ನಾವು ಮನೆ ಕಡೆ ಹೊರಟು. ಹೇಗಿತ್ತು ಡಾಗ್ ಪಾರ್ಕ್ ಮನೆ? ಡಿಡ್ ಯು ಲೈಕ್ ಇಟ್ ಮಗನೇ? ಎಲ್ಲಿ ಕೂತು ಬಾ. ಸೊ ನಾವೀಗ ಡಾಗ್ ಪಾರ್ಕಿಂದ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಇವಾ ಸೊ ತುಂಬ ಡಾಗ್ದೇನು ಇರಲಿಲ್ಲ, ಸ್ವಲ್ಪನೇ ಡಾಗ್ ಇತ್ತು. ಚೆನ್ನಾಗಿತ್ತು. ಇಟ್ ವಾಸ್ ಗುಡ್ ಎಕ್ಸ್ಪೀರಿಯನ್ಸ್. ಸಂಡೇಸ್ ಬನ್ನಿ, ಸಂಡೇಸೇ ಓಪನ್ ಇರೋದು ಆ್ಯಕ್ಚುಲಿ ಅದು. ಸೊ ಸಂಡೇ 7 to ಎಷ್ಟು ಗಂಟೆವರೆಗೂ ಓಪನ್ ಇದೆ. ಸೊ ಪ್ಲೀಸ್ ಡ್ಯೂ ವಿಸಿಟ್. ಬೇಕು ಅಂತೇನಿಲ್ಲ, ಯು ಕ್ಯಾನ್ ಕಮ್ ಜಸ್ಟ್ ಲೈಕ್ ದ್ಯಾಟ್. ಇಫ್ ಯು ಲೈಕ್ ಡಾಗ್, you can come visit, pet other dogs and spend time over there. So please do visit. And Kaban Park is Kaban Park, guys. See ಎಷ್ಟು ಮರಗಳಿದೆ guys. Wow, just wow. ಎಷ್ಟು ನೆರಳು, ಅದಕ್ಕೆ ಮರನ ಬೆಳೆಸಿ ಅಂತ ಹೇಳೋದು. ಸೊ ಈಗ ಮಕ್ಕಳನ್ನೆಲ್ಲ ಮನೆಗೆ ಬಿಟ್ಟು ನಾವು ಬಂದಿದ್ದೀವಿ ತಿನ್ನೋಕ್ಕೆ. ಬೆಳಗ್ಗೆ ಹಾಲು ಸೂಪ್, ಬಿರಿಯಾನಿ, ಇಡ್ಲಿ, ತಂಬಡಿ ಇರಬೇಕು. ಶೀಸ್ ಆಲ್ವೇಸ್ ಬಿಸಿ. ಅದು ನಂದು ಒಳಗೆ ಇಟ್ಟಿರ್ತೀನಿ ನನ್ನ ಮೊಬೈಲು, ಅದಕ್ಕೆ ಸಿಗದೆ. ಹಾಲು ಸೂಪ್ ತಿನ್ನೋಣ ಬನ್ನಿಗ. ಅವಳು ಮಟನ್ ತಿನ್ನಲ್ಲ. ಲಾಕ್ ತೋರಿಸು. ಅದು ಚಿಕನ್, ಇದು ಮಟನ್, ಇದು ಇಡ್ಲಿ, ಚೊಲ್ಲಿ, ಇದು Thank you so much for watching this video. Don't forget to like, share and comment. Keep supporting. And thank you so much for all the support. Bye bye.